ನಮಸ್ಕಾರ ವೀಕ್ಷಕರೇ. ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ಶಾಶ್ವತವಾಗಿ ಧೋನಿ ದೂರವಾಗ್ಬಿಡ್ತಾರ? ಮುಂದಿನ ಐಪಿಎಲ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ನೋಡೋದಕ್ಕಾಗಲ್ವಾ? ಈ ಬಾರಿ ಕಳಪೆ ಪ್ರದರ್ಶನದಿಂದಲೇ ಸಾಕಾಗಿ ಹೋಯ್ತಾ ಕೂಲ್ ಕ್ಯಾಪ್ಟನ್ಗೆ? ಇನ್ಯಾವತ್ತೂ ಕೂಡ ಹಳದಿ ಜರ್ಸಿಯಲ್ಲಿ ಕೂಲ್ ಕ್ಯಾಪ್ಟನ್ ನೋಡೋದಕ್ಕೆ ಸಾಧ್ಯವೇ ಇಲ್ವಾ? ಕ್ರಿಕೆಟ್ ಲೋಕಕ್ಕೆ ಸಂಬಂಧಪಟ್ಟಂತೆ, ಧೋನಿ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ಅದಕ್ಕೆ ಈ ಸಂಚಿಕೆಗೆ ನಾವು ಕೊಟ್ಟಿರುವಂತಹ ಹೆಸರು ಧೋನಿ ಯುಗಾಂತ್ಯ. ಯಾಕೆ ಯುಗಾಂತ್ಯ ಅನ್ನುವಂತಹ ಪದ ಬಳಕೆ ಮಾಡಿದ್ವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ಮಿಸ್ ಮಾಡದೆ ನೋಡಿ. ಮಹೇಂದ್ರ ಸಿಂಗ್ ಧೋನಿ ಭಾರತದಲ್ಲಿ ಕ್ರಿಕೆಟ್ ಅನ್ನ ಧರ್ಮದ ರೀತಿಯಲ್ಲಿ ಪೂಜಿಸುವ ಅಪಾರ ಅಭಿಮಾನಿಗಳ ಆರಾಧ್ಯ ದೈವ. ಹಾಗಾಗಿಯೇ ಅಭಿಮಾನಿಗಳು ಕೊಟ್ಟಿರುವಂತಹ ಹೆಸರು ಅದು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕೂಲ್ ಕ್ಯಾಪ್ಟನ್ ಅಂತ. ಕಾರಣ, ಮಹೇಂದ್ರ ಸಿಂಗ್ ಧೋನಿ ಅವರು ಮೈದಾನದಲ್ಲಿ ನಿಂತಿದ್ದಾರೆ, ಪ್ರಮುಖವಾಗಿ ಸ್ಟಂಪ್ ಹಿಂದೆ ನಿಂತಿದ್ದಾರೆ ಅಂದ್ರೆ ಇಡೀ ಮೈದಾನವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ನಾಯಕ ಕೂಡ ಹೌದು. ಹಾಗಾಗಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಇಷ್ಟಪಡದೇ ಇರುವಂತಹ ಕ್ರಿಕೆಟ್ ಅಭಿಮಾನಿಗಳು ಯಾರು ಕೂಡ ನಮಗೆ ಸಿಗೋದಿಲ್ಲ. ಅಂಥ ಅಭಿಮಾನಿಗಳಿಗೆ ಧೋನಿ ಅವರ ಕುರಿತಂತೆ ಯಾಕೆ ಕ್ರಿಕೆಟ್ ಲೋಕದಿಂದ ಮಹೇಂದ್ರ ಸಿಂಗ್ ಧೋನಿ ಅವರು ದೂರವಾಗ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಈ ಸಂಚಿಕೆಯಲ್ಲಿ ನೀವೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಸಿಗುತ್ತೆ. ಭಾರತಕ್ಕೆ ಐಸಿಸಿಯ ಎಲ್ಲಾ ಟ್ರೋಫಿಗಳನ್ನ ತಂದುಕೊಟ್ಟಂತಹ ನಾಯಕ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ. ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಈಗೆಲ್ಲ ನಾವು ಅವರನ್ನ ಐಪಿಎಲ್ ನಲ್ಲಿ ನೋಡ್ತಾ ಇದ್ವಿ. ಅಭಿಮಾನಿಗಳು ಕೂಡ ಎಂಜಾಯ್ ಮಾಡ್ತಾ ಇದ್ರು ತಮ್ಮ ನೆಚ್ಚಿನ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಮೈದಾನದಲ್ಲಿ ನೋಡೋ ಮೂಲಕ. ಈಗ ಆ ಅಭಿಮಾನಿಗಳೆಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂದ್ರೆ ಮುಂದಿನ ಐಪಿಎಲ್ ನಲ್ಲಿ ಈ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಮೈದಾನದಲ್ಲಿ ಅಭಿಮಾನಿಗಳಿಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಕಾರಣ, ಇದೇ ಐಪಿಎಲ್ ನಿಂದ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ಕೂಲ್ ಕ್ಯಾಪ್ಟನ್ ದೂರವಾಗುವಂತಹ ಕಾಲ ದೂರ ಇಲ್ಲ, ಸನ್ನಿಹಿತವಾಗಿದೆ. ಹೌದು, ಜಾರ್ಖಂಡ್ನ ರಾಂಚಿಯಂತಹ ಸಣ್ಣ ನಗರದಿಂದ ಬಂದಂತಹ ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ಜಗತ್ತಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದವರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ಐಪಿಎಲ್ ಮುಖಾಂತರ ತನ್ನ ಅಪಾರ ಅಭಿಮಾನಿಗಳನ್ನ ಇಲ್ಲಿ ತನಕ ಕೂಡ ಮಹೇಂದ್ರ ಸಿಂಗ್ ಧೋನಿ ರಂಜಿಸ್ತಾ ಬಂದಿದ್ದಾರೆ. ಈಗಲೂ ಕೂಡ ಅಷ್ಟೇ ಸ್ಲಾಗ್ ಓವರ್ಗಳಲ್ಲಿ ಅಂಗಳಕ್ಕೆ ಬರುವ ಧೋನಿ ಆಡುವ ಸ್ವಲ್ಪ ಸಮಯವನ್ನ ಅವರ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾರೆ. ಮೈದಾನದಲ್ಲಿ ಕೂಲ್ ಕ್ಯಾಪ್ಟನ್ ಇದ್ದಾರೆ ಅಂದ್ರೆ ಹುಚ್ಚೆದ್ದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿರುವಂತಹ ಅನೇಕ ಕ್ಷಣಗಳನ್ನ ನಾವು ಕೂಡ ನೋಡಿದ್ದೀವಿ. ಆದ್ರೆ ಇಂತಹ ಧೋನಿ ಇನ್ನು ಮುಂದೆ ಐಪಿಎಲ್ ನಲ್ಲಿ ಆಡೋದಿಲ್ವಾ? ಐಪಿಎಲ್ ನಿಂದಲೇ ದೂರ ಸರಿತಿದ್ದಾರಾ ಕೂಲ್ ಕ್ಯಾಪ್ಟನ್? ಅನೇಕ ಅಭಿಮಾನಿಗಳಿಗೆ ಇಂಥದ್ದೊಂದು ಪ್ರಶ್ನೆ $1,000,000 ಪ್ರಶ್ನೆಯಾಗಲೇ ಈ ಕ್ಷಣದ ತನಕ ಕೂಡ ಕಾಡ್ತಾನೆ ಇದೆ. ಪ್ರಮುಖವಾಗಿ ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ತಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅನ್ನೋದಕ್ಕೆ ಒಂದು ಪ್ರಮುಖ ಕಾರಣ ನಮಗೆ ಸಿಗೋದು ಚೆನ್ನೈ ಸೂಪರ್ ಕಿಂಗ್ಸ್. ಅಂದ್ರೆ ಧೋನಿ ಇರುವಂತಹ ಟೀಮ್ ಈ ಬಾರಿ ಐಪಿಎಲ್ ನಲ್ಲಿ ನಿರಾಶಾದಾಯಕ ಪ್ರದರ್ಶನ ನೀಡ್ತಾ ಇದೆ. ಈ ಕಳಪೆ ಪ್ರದರ್ಶನದಿಂದಲೇ ಐಪಿಎಲ್ ನಿಂದಲೇ ದೂರ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಮಹೇಂದ್ರ ಸಿಂಗ್ ಧೋನಿ ಬಂದಿರಬಹುದು ಅನ್ನುವಂತಹ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಚೆನ್ನೈ ಸೂಪರ್ ಕಿಂಗ್ಸ್ ಸದ್ಯ 10 ಪಂದ್ಯಗಳನ್ನ ಆಡಿದ್ದು ಕೇವಲ 2ರಲ್ಲಿ ಮಾತ್ರ ಗೆದ್ದು 8 ಪಂದ್ಯಗಳಲ್ಲಿ ಸತತವಾಗಿ ಸೋಲನ್ನ ಅನುಭವಿಸಿದೆ. ಆ ಮೂಲಕ ಇನ್ನು 4 ಪಂದ್ಯಗಳು ಬಾಕಿ ಇರುವಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಟೂರ್ನಿಯಿಂದ ಹೊರಬಿದ್ದಿದೆ. ಹೀಗಾಗಿ ಈ 4 ಪಂದ್ಯಗಳ ನಂತರ ಧೋನಿ ಏನ್ ಮಾಡಬಹುದು ಅಂತ ಅವರು ಅಪಾರ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ. ಕಾರಣ, ಪ್ರತಿ ಬಾರಿ ಕೂಡ ಐಪಿಎಲ್ ಬಂದಾಗಲೇ ಇದೇ ಕೊನೆಯ ಐಪಿಎಲ್ ಆಗಬಹುದು, ಇಲ್ಲಿಯೇ ನಿವೃತ್ತಿ ಘೋಷಣೆ ಮಾಡಬಹುದು, ಇಲ್ಲಿಯೇ ಐಪಿಎಲ್ ನಿಂದ ದೂರ ಆಗಬಹುದು ಅನ್ನುವಂತಹ ಮಾತುಗಳು ಪ್ರತಿ ಬಾರಿ ಕೇಳೋದಕ್ಕೆ ಸಿಗುತ್ತೆ. ಬಟ್ ಈ ಬಾರಿ ಆ ಮಾತು ಬಲಿಷ್ಠವಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ, ಈ ಬಾರಿ ಆಗಿರುವಂತಹ ಕಳಪೆ ಪ್ರದರ್ಶನ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಆದಂತಹ ಸಂದರ್ಭ ಹೇಗಿತ್ತು ಅಂದ್ರೆ 2020 ಆಗಸ್ಟ್ ನಲ್ಲೇ ಮಹೇಂದ್ರ ಸಿಂಗ್ ಧೋನಿ ಅವರು ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನಿವೃತ್ತಿ ಘೋಷಣೆ ಮಾಡಿಬಿಟ್ರು. ಆರಂಭದಲ್ಲೇ ಹೇಳಿದಂಗೆ ನಂತರ ಐಪಿಎಲ್ ಮೂಲಕ ತಮ್ಮ ಅಭಿಮಾನಿಗಳನ್ನ ನಿರಂತರವಾಗಿ ರಂಜಿಸ್ತಾ ಬಂದಂತಹ ಕೂಲ್ ಕ್ಯಾಪ್ಟನ್ ಈಗ ಐಪಿಎಲ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಲ್ವಾ ಅನ್ನುವಂತಹ ನಿರಾಸೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ಈಗ ಐಪಿಎಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರಲ್ಲ, ಈ ಟೂರ್ನಿಯೂ ಸೇರಿದಂತೆ ಹಿಂದಿನ ಟೂರ್ನಿಗಳನ್ನ ಗಮನಿಸಿದ್ರೆ 5 ಟೂರ್ನಿಗಳಲ್ಲಿ 5 ಆವೃತ್ತಿಗಳಲ್ಲಿ ಇಷ್ಟು ದಿನಗಳ ಕಾಲ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಅಭಿಮಾನಿಗಳು ನೋಡ್ತಾ ಬಂದಿದ್ದಾರೆ, ಎಂಜಾಯ್ ಕೂಡ ಮಾಡ್ತಿದ್ದಾರೆ.
ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಆದ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ 2021 ಹಾಗೂ 2023ರಲ್ಲಿ ಕಪ್ ಗೆದ್ದಿದೆ. ಆದರೆ 2022, 2024 ಹಾಗೂ ಈ ಬಾರಿ ಕ್ವಾಲಿಫೈಯರ್ ಹಂತವನ್ನ ತಲುಪುವಲ್ಲೂ ಕೂಡ ಸೂಪರ್ ಕಿಂಗ್ಸ್ ವಿಫಲ ಆಗ್ಬಿಟ್ಟಿದೆ. ಹೀಗಾಗಿ ಈ ಬಾರಿ IPLಗೆ ನಿವೃತ್ತಿ ಘೋಷಣೆ ಮಾಡಲೇಬಹುದು ಮಹೇಂದ್ರ ಸಿಂಗ್ ಧೋನಿ ಅನ್ನುವಂಥ ಮಾತುಗಳು ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ನೋಡಿ, ಆರಂಭದಲ್ಲೇ ಹೇಳಿದಾಗೆ ಪ್ರತಿ ಬಾರಿ IPL ಬಂದಾಗಲೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಈ ಬಾರಿಯ IPL ಕೊನೆ ಆಗ್ಬಿಡಬಹುದಾ, ಈ ಬಾರಿ IPL ನಲ್ಲಿ ಅವರು ನಿವೃತ್ತಿ ಘೋಷಣೆ ಮಾಡಿಬಿಡಬಹುದಾ ಅಂತ ಆ ಪ್ರಶ್ನೆಗಳು, ಅಂಥ ವಿಚಾರಗಳು ಪ್ರತಿ ಬಾರಿ ಕೂಡ ಕೇಳೋದಕ್ಕೆ ಸಿಗ್ತಾನೆ ಇತ್ತು. ಆದರೆ ಹಿಂದಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಆ ವ್ಯತ್ಯಾಸಗಳನ್ನು ಗಮನಿಸಿದ್ರೆ ಈಗಿರುವಂತಹ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಭಿನ್ನವಾಗಿದೆ. ಒಂದ್ ಕಡೆ ಟೀಮ್ ನೀಡಿರುವಂತಹ ಕಳಪೆ ಪ್ರದರ್ಶನ ಅಂತ ಒನ್ ಆಫ್ ದ ರೀಸನ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಇದರ ಜೊತೆಗೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ಈಗ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ವಯಸ್ಸು 43. ಇನ್ನೊಂದು ವರ್ಷಗಳ ಕಾಲ ಇದೇ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಮತ್ತೆ IPL ನಲ್ಲಿ ಭಾಗಿಯಾಗೋದು ಅಷ್ಟು ಈಸಿನಾ ಅನ್ನುವಂಥ ಪ್ರಶ್ನೆ ಕೂಡ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಮಹೇಂದ್ರ ಸಿಂಗ್ ಧೋನಿ ಅವರು IPL ನಿಂದಲೇ ದೂರ ಆಗುವಂತಹ ನಿರ್ಧಾರಕ್ಕೆ ಬಹುತೇಕ ಬಂದಿದ್ದಾರೆ ಅಂತ ಅವರ ಆಪ್ತ ಮೂಲಗಳಿಂದ ಕೇಳೋದಕ್ಕೆ ಸಿಗ್ತಾ ಇದೆ ಇಂಥ ವಿಚಾರಗಳು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇನ್ನು 4 ಪಂದ್ಯಗಳು ಬಾಕಿ ಇದ್ದು ಇದರಲ್ಲಿ ಒಂದು ಪಂದ್ಯ ಮಾತ್ರ ಚೆನ್ನೈನಲ್ಲಿ ಇದ್ದು ಅವರ ಕೊನೆಯ ಪಂದ್ಯ ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ನಡೆಯಲಿದೆ. ಹೀಗಾಗಿ ಧೋನಿ ಪಾಲಿಗೆ ಇದೇ ಪಂದ್ಯ ಅಂತಿಮವಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಹೇಳಿ, ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ಲೋಕದ ಒಬ್ಬ ದಿಗ್ಗಜ ನಾಯಕ. ಇಷ್ಟು ದಿನಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಆದರೂ ಕೂಡ ಅಭಿಮಾನಿಗಳಿಗೆ ಬೇಸರ ಇರಲಿಲ್ಲ. ಕಾರಣ ಪ್ರತಿ ಬಾರಿ ಕೂಡ IPL ಬಂದಾಗ ಅವ್ರನ್ನ ನೋಡ್ತಾ ಇದ್ರು, ಅವರ ಆಟವನ್ನ ನೋಡಿ ಎಂಜಾಯ್ ಕೂಡ ಮಾಡ್ತಿದ್ರು. ಆದರೆ ಈ ಬಾರಿಯ IPL ಅವರಿಗೆ ಕೊನೆ ಆಗ್ಬಿಡುತ್ತಾ ಅಥವಾ ಇನ್ನೂ ಕೂಡ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡ್ತಾರಾ, ಇದು ಕೊನೆಯದಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ಬಟ್ ಈಗಿರುವಂತಹ ಪರಿಸ್ಥಿತಿಗಳು ಆರಂಭದಲ್ಲೇ ನಾನು ವಿಶ್ಲೇಷಣೆ ಮಾಡಿದ್ನಲ್ಲ, ಆ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಕೊಂಡು ಮಹೇಂದ್ರ ಸಿಂಗ್ ಧೋನಿ ಅವರು ಮುಂದುವರಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋದು ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಸೊ ನ್ಯೂಸ್ ಬಿಟ್ ಲೈವ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಸಂಚಿಕೆಯ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ಇಂತಹ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ.